ಇವತ್ತು ಭಾರತದ ಸ್ಟಾಕ್ ಮಾರ್ಕೆಟ್ ಗ್ರೀನ್ದಾಗನ ಕ್ಲೋಸಿಂಗ್ ಕೊಟ್ಟೈತಿ. ಆಲ್ರೆಡಿ ನಿನ್ನೆನೂ ಹೇಳಿದ್ನಿ, ನಿನ್ನೆನ ಒಂದು ಒಳ್ಳೆ ಸುದ್ದಿ ಬಂದಿತ್ತ. ಅದ ಕಾರಣ ಆ ಒಳ್ಳೆ ಸುದ್ದಿದ ಇಫೆಕ್ಟ್ ಈ ಥರ ಮಾರ್ಕೆಟ್ನಾಗ ಕಾಣಿತಂತ ನಾವು ಅನ್ಬೋದ. ನೋಡ್ಬೋದು ನೀವು, ನಿಫ್ಟಿ ಇವತ್ತು 0.52% ಇರೈತ್ರಿ. ಮತ್ತು ನಿಫ್ಟಿನಾಗ ಏನು 50 ಕಂಪ್ನಿಗಳು ಇದಾವ, ಅದ್ರಾಗ 19 ಕಂಪ್ನಿಗಳು ಕುಸಿಯತ್ತಿದ್ದು, ಉಳಿದಿದ್ದ 31 ಕಂಪ್ನಿಗಳು ಏರಾತಿದ್ದು. ಮತ್ತು ನಾವು ಹೀಟ್ ಮ್ಯಾಪ್ ನೋಡ್ರೂ ನೋಡ್ಬೋದ ಯಾವ್ಯಾವ ಕಂಪ್ನಿಗಳು ಟಾಪ್ ಗೇನರ್ ಇದ್ದು ಟಾಪ್ ಲೂಸರ್ ಇದ್ದು ಅಂತ. ಟಾಪ್ ಗೇನರ್ ನೋಡ್ರೆ ಇಂಡಿಗೋ ಇತ್ತು, ಜಿಯೋ ಫೈನಾನ್ಸ್ ಇತ್ತು, SBI ಇತ್ತು, ಆಕ್ಸಿಸ್ ಬ್ಯಾಂಕ್ ಇತ್ತು, ICICI ಬ್ಯಾಂಕ್ ಇತ್ತು. ಟಾಪ್ ಲೂಸರ್ ನಿಫ್ಟಿ 50ನಾಗ ಟೈಟನ್, ONGC, NTPC, ಪವರ್ ಗ್ರಿಡ್, ಇಟರ್ನಲ್ ಅಥವಾ ಝೊಮ್ಯಾಟೊ ಇತ್ತಂತ ನಾವು ಅನ್ಬೋದ. ಅದೇ ಥರ ನಾವು ಬ್ಯಾಂಕ್ ನಿಫ್ಟಿದ ಪರ್ಫಾರ್ಮೆನ್ಸ್ ನೋಡ್ರಿ, ಇವತ್ತು ಬ್ಯಾಂಕ್ ನಿಫ್ಟಿರೇ ಭಾಳ ಔಟ್ ಪರ್ಫಾರ್ಮ್ ಮಾಡೈತಂತ ನಾವು ಅನ್ಬೋದ. ನೋಡ್ಬೋದು ನೀವು, ಬ್ಯಾಂಕ್ ನಿಫ್ಟಿ ಇವತ್ತು 2.09% ಇರೈತಿ. 2%ಗಿಂತ ಹೆಚ್ಚು ಬ್ಯಾಂಕ್ ನಿಫ್ಟಿ ಇವತ್ತು ಏರಿ ಕ್ಲೋಸಿಂಗ್ ಕೊಟ್ಟೈತಿ. ಬ್ಯಾಂಕ್ ನಿಫ್ಟಿನ ಏನು 14 ಕಂಪ್ನಿಗಳು ಲಿಸ್ಟೆಡ್ ಇದಾವ, ಅವು 14 ಗ್ರೀನ್ ಇದ್ದು ರೀ, ಯಾವ ರೆಡ್ ಇಲ್ಲ. ಆದ್ರೂ ಇವತ್ತು ಸ್ವಲ್ಪ ಯಾವ್ದು ಇರೈತಂತ ನೋಡ್ರ HDFC ಬ್ಯಾಂಕ್ ಸ್ವಲ್ಪ ಇರೈತಿ. ನೋಡ್ಬೋದು HDFC ಬ್ಯಾಂಕ್ 0.14% ಅಷ್ಟೇ ಗ್ರೀನ್ ಐತಿ. ಉಳಿದಿದ್ದೆಲ್ಲ ಬ್ಯಾಂಕ್ ಆಫ್ ಬರೋಡಾ ಆಗಲಿ, ಕೆನರಾ ಬ್ಯಾಂಕ್ ಆಗಲಿ, PNB ಬ್ಯಾಂಕ್ ಆಗಲಿ, ಫೆಡರಲ್ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್ ಮತ್ತು IDFC ಫಸ್ಟ್ ಬ್ಯಾಂಕ್ ಅದು ಭಾಳ ಇರಿದಾವ. HDFC ಯಾಕೆ ಇರಿಲ್ಲ ಅನ್ನೋ ಮೇನ್ ಕಾರಣ, ಒಂದನೇದ ಲಾರ್ಜ್ ಕ್ಯಾಪ್ ಕಂಪ್ನಿ ಐತಿ, ಆಲ್ರೆಡಿ ಭಾಳ ಬೆಳೆದೈತಿ. ಎರಡನೇದ ಈ ಬ್ಯಾಂಕ್ ರಿಲೇಟೆಡ್ ಕೆಲವೊಂದು ಕಾಂಟ್ರವರ್ಸಿಗಳು ನಡೆದಾವ. ಆ ಒಂದು ಕಾರಣದಿಂದನೂ ಈ ಥರ ಬ್ಯಾಂಕ್ ಇವತ್ತು ಹೆಚ್ಚು ಇರಿಲ್ಲ ಅಂತ ನನಗನ್ನಿಸ್ತೈತಿ. ಮತ್ತು ಉಳಿದಿದ್ದು ನೋಡ್ರೆ ಎಲ್ಲ ಒಳ್ಳೇದನ್ನ ಐತಿ. ಅದೇ ಥರ ನಾವು BSE ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ನೋಡ್ರೆ, ಇವತ್ತು ಸೆನ್ಸೆಕ್ಸ್ ಅನ್ನು 0.5% ಏರಿ ಕ್ಲೋಸಿಂಗ್ ಕೊಟ್ಟೈತ್ರಿ, 0.54%. ಸೆನ್ಸೆಕ್ಸ್ ಅನ್ನು ನೋಡ್ಬೋದು ನೀವು, ಮಧ್ಯಾಹ್ನ 11ರಿಂದ ಒಮ್ಮೆ ಟರ್ನ್ ಅರೌಂಡ್ ಆಗ್ತತ್ವ, ಅಲ್ಲಿಂದ ಮತ್ತೆ ಸಪೋರ್ಟ್ ತೊಗೊಂಡು ಏರಾತಂತ ನಾವು ಅನ್ಬೋದ. ಆದ್ರೂ ಸೆನ್ಸೆಕ್ಸ್ ಪಾಸಿಟಿವ್ನ ಕ್ಲೋಸಿಂಗ್ ಕೊಟ್ಟೈತಿ, ಅದ ಕಾರಣ ಇದು ಒಳ್ಳೇದನ. ಅದೇ ಥರ ಮಿಡ್ ಕ್ಯಾಪ್ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ನೋಡ್ರೆ, ಮಿಡ್ ಕ್ಯಾಪನ್ನು ಇವತ್ತು 1.23% ಇರೈತಿ, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು 1.36% ಇರೈತಿ. ಮತ್ತು ನಾವು ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ಬೋದು ನೀವು, ನಿಫ್ಟಿ ಅಟ್ಟು 1.34% ಇರೈತಿ, ಬ್ಯಾಂಕ್ ನಿಫ್ಟಿ 2% ಇರೈತಿ, ಫೈನಾನ್ಷಿಯಲ್ ಸರ್ವಿಸಸ್ 1.40% ಇರೈತಿ, FMCG 0.73% ಪಾಸಿಟಿವ್ ಐತಿ. IT ಇನ್ನ ಪರಿಸ್ಥಿತಿ ಇನ್ನ ಒಳ್ಳೇದಾಗಿಲ್ಲ ಅಂತ ನಾವು ಅನ್ಬೋದು. IT ನೋಡ್ಬೋದು 0.48% ನೆಗೆಟಿವ್ ಐತಿ. ಮೀಡಿಯಾ 0.15% ನೆಗೆಟಿವ್ ಐತಿ, ಮೆಟಲ್ 0.57% ನೆಗೆಟಿವ್ ಐತಿ, ನಿಫ್ಟಿ ಫಾರ್ಮಾ 0.59% ಪಾಸಿಟಿವ್ ಐತಿ, PSU ಬ್ಯಾಂಕ್ 3.5%ಗಿಂತ ಹೆಚ್ಚಿರೈತ್ರಿ. ಅದ ಕಾರಣ ಇವತ್ತು ಬ್ಯಾಂಕ್ ನಿಫ್ಟಿ ಭಾಳ ಇರೈತಂತ ನಾವು ಅನ್ಬೋದ. ಅದೇ ಥರ ರಿಯಾಲಿಟಿ ನೋಡ್ರೆ 1.63% ಇರೈತಿ, ನಿಫ್ಟಿ ಪ್ರೈವೇಟ್ ಬ್ಯಾಂಕ್ 1.64% ಇರೈತಿ, ಹೆಲ್ತ್ ಕೇರ್ 0.55% ಇರೈತಿ, ಕನ್ಸ್ಯೂಮರ್ ಡ್ಯೂರೇಬಲ್ಸ್ 0.12% ಇರೈತಿ. ನಿಫ್ಟಿ ಆಯಿಲ್ ಆ್ಯಂಡ್ ಗ್ಯಾಸ್ 0.31% ಪ್ಲಸ್ನಾಗ ಐತಿ, ಕೆಮಿಕಲ್ 1.49% ಅಥವಾ 1.5% ಪಾಸಿಟಿವ್ನ ಐತಂತ ನಾವು ಅನ್ಬೋದ. ಅದ ಕಾರಣ ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ರೆ ಬರೀ IT ಮತ್ತು ಮೀಡಿಯಾದ ಪರ್ಫಾರ್ಮೆನ್ಸ್ ಅಷ್ಟೇ ನೆಗೆಟಿವ್ ಇತ್ತ. ಅದು ಬಿಟ್ಟರೆ ಉಳಿದಿದ್ದೆಲ್ಲ ಇಂಡೆಕ್ಸ್ ಇವತ್ತು ಗ್ರೀನ್ದಾಗನೇ ಇತ್ತಂತ ನಾವು ಅನ್ಬೋದ. ಅದೇ ಥರ ನಾವು US ಮಾರ್ಕೆಟಿದ ಪರ್ಫಾರ್ಮೆನ್ಸ್ ನೋಡ್ರೆ, ನಿನ್ನೆ ದಿನ US ಮಾರ್ಕೆಟನ್ನು ಭಾಳ ಒಳ್ಳೆ ಪರ್ಫಾರ್ಮ್ ಮಾಡಿದ್ದು ರೀ. ಅದರದ್ದು ಇಂಪ್ಯಾಕ್ಟ್ ಇವತ್ತು ಮಾರುಕಟ್ಟೆನೇ ಕಾಣಿತ್ ಅನ್ಬೋದು ನಾವು. ಅದೇ ಥರ ಯುರೋಪಿಯನ್ ಮಾರ್ಕೆಟನ್ನು ನೋಡ್ಬೋದು, ಗ್ರೀನನೇ ಇದಾವ. ಮತ್ತು ಏಷ್ಯನ್ ಮಾರ್ಕೆಟ್ ಪರಿಸ್ಥಿತಿ ನಿನ್ನೇನು ಭಾಳ ಕೆಟ್ಟಿತ್ತ, ಅದೀಗ ಮತ್ತೆ ಇವತ್ತು ಒಳ್ಳೇದಾಗೈತೆ ಅನ್ಬೋದ. ನೋಡ್ಬೋದು ನೀವು, ನಿಕಾಯಿ 2%ಗಿಂತ ಹೆಚ್ಚಿರೈತ್ರಿ, ಜಪಾನದ ಮಾರ್ಕೆಟ್, ಸಿಂಗಾಪುರ್ ಮಾರ್ಕೆಟ್ 1.19% ಇರೈತಿ, ಹ್ಯಾನ್ಸ್ಯಾಂಗ್ 0.37% ನೆಗೆಟಿವ್ ಐತಿ, ತೈವಾನ್ ಮಾರ್ಕೆಟ್ 2.69% ಇರೈತ್ರಿ, ಮತ್ತು ಕೊರಿಯಾದ ಮಾರ್ಕೆಟ್ 7.56%, 7.5% ಇರೈತಿ. ಯಾಕಂದರೆ ನಿನ್ನೆ 9% ಅದ ಫಾಲ್ ಈ ಇಂಡೆಕ್ಸ್ನಾಗೆ ಕಂಡು ಬಂದಿತ್ತು. ಅದ ಕಾರಣ ಯಾವಾಗೂ ಯಾವ ಥರ ಏರ್ತೈತಿ ಆ ಥರ ಕುಸಿತೈತಿ, ಯಾವ ಥರ ಕುಸಿತೈತಿ ಆ ಥರ ಏರ್ತೈತಿ. ಅದ ಕಾರಣ ಇದು ಮಾರ್ಕೆಟ್ ಇದು ಒಂದು ಗುಣಲಕ್ಷಣ ಅಂತ ನಾವು ಅನ್ಬೋದ. ಆ ಥರದನ್ನ ಇಂಪ್ಯಾಕ್ಟ್ ಇಲ್ಲಿ ಮತ್ತು ಕೊರಿಯನ್ ಮಾರ್ಕೆಟ್ನಾಗ ಕಾಣೈತಿ. ಅದ ಕಾರಣ ಕೊರಿಯನ್ ಮಾರ್ಕೆಟ್ ಇವತ್ತು ಮತ್ತೆ ಹೇರೈತಂತ ನಾವು ಅನ್ಬೋದು ಭಾಳ. ಮತ್ತು ಉಳಿದಿದ್ದನ್ನು ನೋಡ್ಬೋದು ನೀವು, ಉಳಿದಿದ್ದು ಇಂಡೆಕ್ಸ್ ಅನ್ನು ಜಕಾತನು ನೋಡ್ಬೋದು ನೀವು, 7%ಗಿಂತ ಹೆಚ್ಚೈತಿ. ಚೀನಾದ ಮಾರ್ಕೆಟ್ ಅನ್ನು ಪಾಸಿಟಿವ್ನ ಐತಿ. ಮತ್ತು ನಾವು ಗ್ಲೋಬಲ್ ಮಾರ್ಕೆಟ್ ನೋಡ್ರೆ, ಮತ್ತು ಭಾರತದ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆನ ಐತಂತ ನಾವು ಕನ್ಸಿಡರ್ ಮಾಡ್ಬೋದ. ಅದ ಕಾರಣ ಇನ್ನ ಭಾರತದ ಮಾರುಕಟ್ಟೆ ಗ್ಲೋಬಲ್ ಮಾರುಕಟ್ಟೆಗಿಂತ ಔಟ್ ಪರ್ಫಾರ್ಮೆಂಟ್ ಮಾಡುವತ್ತಂತ ನಮಗೆ ಇವೆಲ್ಲ ಡೇಟಾಲೇನೋ ಗುರ್ತಾಗ್ತೈತಿ. ಅದ ಕಾರಣ ನೋಡೋಣ್ರಿ, ಒನ್ ಟೈಮ್ ಯಾವಾಗ್ರೆ ಬರತೈತೆ ಭಾರತದ ಮಾರುಕಟ್ಟೆದನ್ನು ರೀ, ಅವಾಗ ಭಾರತದ ಮಾರುಕಟ್ಟೆ ಔಟ್ ಪರ್ಫಾರ್ಮ್ ಮಾಡ್ತೈತಿ, ಅವಾಗ ಗ್ಲೋಬಲ್ ಮಾರ್ಕೆಟ್ ಅದು ಡೌನ್ ಇರ್ತವ. ಯಾಕೆ ಗ್ಲೋಬಲ್ ಮಾರ್ಕೆಟ್ ಇರತ್ತವನಾಗ ಮೇನ್ ಕಾರಣ ಏನಂತಂದ್ರೆ, ಕೋವಿಡ್ ಆಗಾನ ಭಾರತದ ಮಾರುಕಟ್ಟೆ ಹೆವಿ ಬುಲ್ ರನ್ ತೋರಿಸಿತ್ತ, ಹೆವಿ ರ್ಯಾಲಿಯನ್ನು ತೋರಿಸಿತ್ತ. ಅವಾಗ ಗ್ಲೋಬಲ್ ಮಾರ್ಕೆಟ್ ಅಷ್ಟು ರ್ಯಾಲಿ ತೋರಿಸಿರ್ಕಿಲ್ಲ ಇದ್ದು ರೀ.
ಈಗ ಅವತರದ ದಿನ ಬಂದೈತಿ, ನೆಕ್ಸ್ಟ್ ಒಂದಿನ ಭಾರತದೂ ಬರ್ತೈತಿ. ಅದ ಕಾರಣ ಲಾಂಗ್ ಟರ್ಮ್ ತಕ ಹೂಡಿಕೆ ಮಾಡಿರ್ಬೇಕಂತ ನಮಗೆ ಎಕ್ಸ್ಪರ್ಟ್ಗಳು ಮತ್ತು ಇತಿಹಾಸ ನಮಗೆ ತಿಳಿಸ್ತೈತಿ. ಅದೇ ಥರ ನಾವು ಗೋಲ್ಡದ ಬೆಲೆ ನೋಡ್ಬೋದು. ಗ್ಲೋಬಲ್ ಮಾರ್ಕೆಟ್ನಾಗ ಗೋಲ್ಡ್ $4,341 ಟ್ರೇಡ್ ಆಗತೈತಿ. ಸಿಲ್ವರ್ $68 ಟ್ರೇಡ್ ಆಗತೈತಿ. ಮತ್ತು ನಾವು ಯುದ್ಧದ ಸ್ವಲ್ಪ ಅಪ್ಡೇಟ್ಸ್ ನೋಡ್ರ, ಯುದ್ಧ ಈಗ ಸದ್ಯ ಸೀಸ್ ಫೈರ್ ನಡೆದೈತೆ ಅನ್ಬೋದು. ನಾವು ಕದನ ವಿರಾಮ ನಡೆದೈತ್ರಿ. ನಿನ್ನೆ ಡೊನಾಲ್ಡ್ ಟ್ರಂಪ್ ಅವ್ರ ಮಧ್ಯಸ್ಥಿಕೆ ವಹಿಸಿ ಯುದ್ಧ ನಿಲ್ಲಿಸಿದ್ರಿಂದ ಇನ್ನೂ ಅದ ಕಂಟಿನ್ಯೂನೇ ಐತಿ. ಯಾರೂ ದೇಶಗಳ ನೇರವಾಗಿ ದಾಳಿ ಮಾಡವಾಲು. ಅದ ಕಾರಣ ಒಂದು ಕಾರಣದಿಂದ ಕ್ರೂಡ್ ಆಯಿಲ್ ಬೆಲೆ ಎಲ್ಲ ಮತ್ತೆ ಕುಸಿದಾವ. WTI ಕ್ರೂಡ್ ಆಯಿಲ್ $89 ಪ್ರತಿ ಬ್ಯಾರೆಲ್ ಬಂದೈತಿ. ಬ್ರೆಂಟ್ ಕ್ರೂಡ್ ಆಯಿಲ್ $92 ಪ್ರತಿ ಬ್ಯಾರೆಲ್ ಬಂದೈತಿ. ಕ್ರೂಡ್ ಆಯಿಲ್ ಅದು ನಿನ್ನೆ ದಿನ ಬಾಳ ಇರಿದ್ದು ಇವತ್ತು ಒಮ್ಮೆ ಕುಸಿದ್ರಿಂದನೂ ಮಾರುಕಟ್ಟೆ ಗ್ರೀನ್ ಐತಂತ ನಾವು ಅನ್ಬೋದ. ಓವರ್ ಆಲ್ ಮೇನ್ ಏನಂತಂದ್ರೆ ಯುದ್ಧ ಶಾಂತ ಐತಿ, ಅದ ಕಾರಣ ಕ್ರೂಡ್ ಆಯಿಲ್ ಕುಸಿದೈತಿ, ಅದ ಕಾರಣ ಮಾರ್ಕೆಟೇ ಇರೈತಿ. ಅವಾಗಿನ ತನಕ ಯುದ್ಧ ಫುಲ್ ಮುಗ್ಯಾಂಗಿಲ್ಲ. ಅವಾಗಿನ ತನಕ ಸ್ವಲ್ಪ ಭಾರತದ ಮಾರುಕಟ್ಟೆಗೆ ಒಂದು ಥರ ನೆಗೆಟಿವ್ನ ಅಥವಾ ಅನ್ಸರ್ಟನಿಟಿನ ಇರ್ತೈತಂತ ನಾವು ಅನ್ಬೋದ. ಯಾಕಂತಂದ್ರೆ ಕ್ರೂಡ್ ಆಯಿಲ್ ರೀ, ಅವಾಗಿನ ತನಕ ಕ್ರೂಡ್ ಆಯಿಲ್ ಬೆಲೆ $80 ಕೆಳಗೆ ಬರಂಗಿಲ್ಲ. ಅವಾಗಿನ ತನಕ ಮಾರುಕಟ್ಟೆಗೆ ಅನ್ಸರ್ಟನಿಟಿ ಇದ್ದೇ ಐತಿ ಭಾರತಗೆ. ಯಾಕಂದ್ರೆ ಎಲ್ಲಕ್ಕಿಂತ ಹೆಚ್ಚು ಕ್ರೂಡ್ ಆಯಿಲ್ ನಾವು ಇಂಪೋರ್ಟ್ ಮಾಡ್ಕೋತೀವಿ. ಅದ ಕಾರಣ ಯುದ್ಧ ನಿಂತಿತ್ತಂದ್ರೆ ಭಾರತದ ಮಾರುಕಟ್ಟೆ ಆಲ್ ಟೈಮ್ ಹೈ ಟಚ್ ಆಗೋ ಸಂಭಾವನೆ ಏನು ಹೆಚ್ಚಿತ್ತಂತ ಸುದ್ದಿಗಳನ್ನಾಗ ಎಕ್ಸ್ಪರ್ಟ್ಗಳದ್ದು ಅನ್ನತ್ತಾರ. ಅದ ಕಾರಣ ನೋಡುಣ್ರಿ. ಓವರ್ ಆಲ್ ಇದೈತಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.